ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಅವರ್ ರಿಸಲ್ಟ್ ಕ್ಲಾಸಸ್. ಎಲ್ಲರಿಗೂ ನಮ್ಮ ಈ ತರಗತಿಗೆ ಸ್ವಾಗತವನ್ನು ಕೋರುತ್ತಾ, ಮೊದಲನೇದಾಗಿ ಟಿಇಟಿಯನ್ನು ಪಾಸ್ ಆಗಿ ಮುಂದಿನ ಹಂತಕ್ಕೆ ಸೇರಿರುವ ನಮ್ಮ ಎಲ್ಲ ಭಾವಿ ಶಿಕ್ಷಕರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ಇವತ್ತಿನಿಂದ ಜಿಕೆ ಮ್ಯಾರಥಾನ್ ತರಗತಿಗಳು ಆರಂಭವಾಗುತ್ತವೆ. ಈ ತರಗತಿ MCQs ಸಂಪೂರ್ಣವಾಗಿ 360 ಡಿಗ್ರಿಯಲ್ಲಿ ಚರ್ಚಿಸಲಾಗುತ್ತದೆ. ಈ ತರಗತಿಯು ಮುಂಬರುವ PSTR, HSTR, GPSTR, CETT ಹಾಗೂ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೂ ತುಂಬಾ ಉಪಯುಕ್ತವಾಗಿರ್ತದೆ. ನಮ್ಮ ಈ ತರಗತಿ ಟಾರ್ಗೆಟ್ ಏನಾಗಿರ್ತದೆ ಅಂದ್ರೆ ಶಿಕ್ಷಕರ ನೇಮಕಾತಿ 2026 ನಮ್ಮ ಟಾರ್ಗೆಟ್ ಆಗಿರ್ತದೆ. ಇನ್ನೂ ಯಾರು ನಮ್ಮ ಈ ತರಗತಿಗೆ ಅಥವಾ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ ತರಗತಿ ಇಷ್ಟವಾದಲ್ಲಿ ಲೈಕ್ ಮಾಡಿ ಹಾಗೂ ನಿಮ್ಮ ಎಲ್ಲ ಸ್ನೇಹಿತರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನ ಆರಂಭ ಮಾಡೋಣ. ಮೊದಲನೇ ಪ್ರಶ್ನೆ, ಬೆಂಗಳೂರನ್ನ ಸ್ಥಾಪಿಸಿದ ಮಹಾಪುರುಷ. ಬೆಂಗಳೂರನ್ನು ಸ್ಥಾಪಿಸಿದ ಮಹಾಪುರುಷ. ಆಪ್ಷನ್ ಎ ಸರ್ ಎಂ ವಿಶ್ವೇಶ್ವರಯ್ಯ, ಆಪ್ಷನ್ ಬಿ ಕೆಂಪೇಗೌಡ, ಆಪ್ಷನ್ ಸಿ ಲಾರ್ಡ್ ಬೆಂಟಿಂಗ್, ಆಪ್ಷನ್ ಡಿ ದೇವರಾಜ ಅರಸ್. ಇದಕ್ಕೆ ಸರಿಯಾದ ಉತ್ತರ ಯಾವುದೊಂದು ನೋಡೋದಾದ್ರೆ, ಬೆಂಗಳೂರನ್ನು ಸ್ಥಾಪಿಸಿದ ಮಹಾಪುರುಷ ಯಾರಂದ್ರೆ ಆಪ್ಷನ್ ಬಿ ಕೆಂಪೇಗೌಡ. ಆಪ್ಷನ್ ಬಿ ಕೆಂಪೇಗೌಡ. ಇದರ ಬಗ್ಗೆ ಸ್ವಲ್ಪ ಸವಿಸ್ತಾರವಾಗಿ ನೋಡೋದಾದ್ರೆ, ಸುಮಾರು 1513ರಿಂದ 1569ರವರೆಗೆ ಆಳಿದಂತ ಈ ಕೆಂಪೇಗೌಡರು ಏನ್ ಮಾಡ್ತಾರ ಅಂದ್ರೆ, ಕೆಂಪೇಗೌಡರು ಬೆಂಗಳೂರನ್ನ ಸ್ಥಾಪನೆ ಮಾಡ್ತಾರೆ. ಈ ಬೆಂಗಳೂರಿಗೆ ಮೊದಲ ಹೆಸರು ಏನಂತ ಕರಿತಾ ಇದಾರೆ ಅಂದ್ರೆ ಬೆಂದ ಕಾಳೂರು ಅಂತ ಕರಿತಾ ಇದ್ರು. ಈ ಬೆಂಗಳೂರು ಏನಾಗಿತ್ತು, ಮೊದಲಿಗೆ ಬೆಂದ ಕಾಳೂರು ಅಂತ ಕರಿತಾ ಇದ್ರು. ಈ ಬೆಂಗಳೂರು ಈಗ ಏನಾಗಿದೆ, ಕರ್ನಾಟಕದ ರಾಜಧಾನಿ ಆಗೈತಿ. ಅದೇ ರೀತಿ ಬೆಂಗಳೂರನ್ನ ವಿವಿಧ ಹೆಸರುಗಳಿಂದ ಕರಿತಾರೆ. ಏನಂದ್ರ ಬೆಂದ ಕಾಳೂರು ಆಗಿರ್ಬೋದು, ಅಥವಾ ಉದ್ಯಾನ ನಗರ, ಸಿಲಿಕಾನ್ ಸಿಟಿ, ಮತ್ತೆ ಎಲೆಕ್ಟ್ರಾನ್ ನಗರ, ಹೀಗೆ ಹಲವು ಹೆಸರುಗಳಿಂದ ಈ ಬೆಂಗಳೂರನ್ನ ಕರೀತಾರೆ. ಈ ಬೆಂಗಳೂರು ಕರ್ನಾಟಕದ ರಾಜಧಾನಿ ಆಗೈತಿ. ಇನ್ನೊಂದು ವಿಶೇಷತೆ ಏನಂದ್ರೆ, ಕರ್ನಾಟಕದ ಅತಿ ಚಿಕ್ಕ ಜಿಲ್ಲೆ. ಕರ್ನಾಟಕದ ಅತಿ ಚಿಕ್ಕ ಜಿಲ್ಲೆ ಎದುರಾಗ ನೋಡೋದಾದ್ರೆ ಇದು ವಿಸ್ತೀರ್ಣದಲ್ಲಿ ಕರ್ನಾಟಕದ ಅತಿ ಚಿಕ್ಕ ಜಿಲ್ಲೆ. ಇನ್ನು ಕರ್ನಾಟಕದಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವಂತ ಜಿಲ್ಲೆನೂ ಬೆಂಗಳೂರು. ಕರ್ನಾಟಕದಲ್ಲಿ ಅತಿ ಹೆಚ್ಚು ಜನಸಂಖ್ಯೆಯನ್ನ ಹೊಂದಿರುವ ಜಿಲ್ಲೆ ಯಾವುದು? ಬೆಂಗಳೂರು. ಈ ಬೆಂಗಳೂರನ್ನ ಏನಾಗಿರ್ತದೆ ಅಂದ್ರ 1687ರಲ್ಲಿ ಮೊಘಲ್ ರಾಜ ಯಾರಿರ್ತಾರ ಅವಾಗ? ಮೊಘಲ್ ರಾಜ ಕಾಸಿಂ ಖಾನ್ನಿಂದ 3 ಲಕ್ಷ ವರಹಗಳನ್ನ ಕೊಟ್ಟು, 3 ಲಕ್ಷ ವರಹಗಳನ್ನ ಕೊಟ್ಟು ಯಾರು ಕೊಂಡ್ಕೊಂಡಿರ್ತಾರಂದ್ರ ಚಿಕ್ಕ ದೇವರಾಜ್ ಒಡೆಯರ್ ಏನ್ ಮಾಡಿರ್ತಾರ ಅಂದ್ರ ಕೊಂಡ್ಕೊಂಡಿರ್ತಾರೆ. ಚಿಕ್ಕ ದೇವರಾಜ್ ದೇವರಾಜರು ಏನ್ ಮಾಡಿರ್ತಾರಂದ್ರ ಕೊಂಡ್ಕೊಂಡಿರ್ತಾರೆ. ಇದಿಷ್ಟು ಕರ್ನಾಟಕದ ಮಾಹಿತಿ. ಕರ್ನಾಟಕ ಅಲ್ಲ, ಬೆಂಗಳೂರು. ಕರ್ನಾಟಕದ ರಾಜಧಾನಿ 1513ರಿಂದ 1569ರವರೆಗೆ ಆಳ್ವಿಕೆ ಮಾಡಿದಂತ ಕೆಂಪೇಗೌಡರು ಬೆಂಗಳೂರನ್ನ ನಿರ್ಮಾಣ ಮಾಡ್ತಾರೆ. ಬೆಂಗಳೂರಿನ ಮೊದಲ ಹೆಸರು ಬೆಂದ ಕಾಳೂರು, ಉದ್ಯಾನ ನಗರ, ಸಿಲಿಕಾನ್ ಸಿಟಿ, ಎಲೆಕ್ಟ್ರಾನ್ ನಗರಗಳ ಅಂತ
ವಿವಿಧ ಹೆಸರುಗಳಿಂದ ಕರೀತಾರೆ. ಕರ್ನಾಟಕದ ರಾಜಧಾನಿ ಆಗೈತಿ ಈಗ. ಮತ್ತೆ ಕರ್ನಾಟಕದಲ್ಲಿ ಅತಿ ಚಿಕ್ಕ ಜಿಲ್ಲೆ, ಅದರಲ್ಲಿ ವಿಸ್ತೀರ್ಣದಲ್ಲಿ ಅತಿ ಚಿಕ್ಕ ಜಿಲ್ಲೆ, ಕರ್ನಾಟಕದಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವಂತ ಜಿಲ್ಲೆ. ಮತ್ತು 1687ರಲ್ಲಿ ಮೊಘಲ್ ರಾಜ ಕಾಸಿಂ ಖಾನ್ ನಿಂದ ಏನಾಗಿರ್ತದೆ ಅಂದ್ರ 3 ಲಕ್ಷ ವರಗಳನ್ನು ಕೊಟ್ಟು ಚಿಕ್ಕ ದೇವರಾಜರು ಇದನ್ನ ಬೆಂಗಳೂರನ್ನ ಕೊಂಡ್ಕೊಂಡಿರ್ತಾರೆ. ಇದು ಮೊದಲ ಪ್ರಶ್ನೆ. ಮುಂದೆ ಎರಡನೇ ಪ್ರಶ್ನೆ ಏನಂದ್ರೆ, ದ್ರೋಣಾಚಾರ್ಯ ಪ್ರಶಸ್ತಿಯನ್ನ ಯಾವುದಕ್ಕೆ ನೀಡಲಾಗುತ್ತದೆ? ದ್ರೋಣಾಚಾರ್ಯ ಪ್ರಶಸ್ತಿಯನ್ನ ಯಾವುದಕ್ಕೆ ನೀಡಲಾಗುತ್ತದೆ? ಆಪ್ಷನ್ ಎ ಕ್ರೀಡಾ ಬರವಣಿಗೆಗಾಗಿ, ಆಪ್ಷನ್ ಬಿ ಕ್ರೀಡಾ ತರಬೇತಿಗಾಗಿ, ಆಪ್ಷನ್ ಸಿ ಉತ್ತಮ ಕ್ರೀಡಾ ಪ್ರದರ್ಶನಕ್ಕಾಗಿ, ಆಪ್ಷನ್ ಡಿ ಯಾವುದೂ ಅಲ್ಲ. ದ್ರೋಣಾಚಾರ್ಯ ಪ್ರಶಸ್ತಿಯನ್ನ ಯಾವುದಕ್ಕೆ ನೀಡಲಾಗುತ್ತದೆ ನೋಡೋದಾದ್ರೆ, ದ್ರೋಣಾಚಾರ್ಯ ಪ್ರಶಸ್ತಿಯನ್ನ ಆಪ್ಷನ್ ಬಿ ಕ್ರೀಡಾ ತರಬೇತಿಗಾಗಿ ಏನ್ ಮಾಡ್ತದೆ ಅಂದ್ರ ನೀಡಲಾಗುತ್ತದೆ. ದ್ರೋಣಾಚಾರ್ಯರು ಮಹಾಭಾರತದಲ್ಲಿ ಚಕ್ರವ್ಯೂಹವನ್ನ ರಚಿಸಿದವರು ಯಾರಂದ್ರ ರಚಿಸಿದವರು ಈ ದ್ರೋಣಾಚಾರ್ಯರೇ. ಅದೇ ರೀತಿಯಾಗಿ ಒಬ್ಬರ ಉತ್ತಮ ತರಬೇತುದಾರರಾದಂತ ದ್ರೋಣಾಚಾರ್ಯರ ನೆನಪಿಗಾಗಿ ಸುಮಾರು 1985ರಲ್ಲಿ ಏನಾಗೈತಿ, ದ್ರೋಣಾಚಾರ್ಯ ಪ್ರಶಸ್ತಿಯನ್ನ ತರಲಾಗ್ತದೆ. ದ್ರೋಣಾಚಾರ್ಯ ವಿವಿಧ ಕ್ರೀಡಾ ಪ್ರಶಸ್ತಿಗಳನ್ನು ನೋಡೋದಾದ್ರೆ, ಭಾರತದಲ್ಲಿ ನೀಡುವಂತ ಅತ್ಯುನ್ನತ ಕ್ರೀಡಾ ಪ್ರಶಸ್ತಿ ಯಾವುದಂತ ಕೇಳಿದ್ರೆ, ಭಾರತದಲ್ಲಿ ನೀಡುವ ಅತ್ಯುನ್ನತ ಅಂದ್ರೆ ಶ್ರೇಷ್ಠ ಕ್ರೀಡಾ ಪ್ರಶಸ್ತಿ ಯಾವುದಂದ್ರೆ, ಅತ್ಯುನ್ನತ ಕ್ರೀಡಾ ಪ್ರಶಸ್ತಿ ಯಾವುದಂದ್ರೆ ರಾಜೀವ್ ಗಾಂಧಿ ಖೇಲ್ ರತ್ನ ಪ್ರಶಸ್ತಿ. ಅದೇ ರೀತಿಯಾಗಿ ಇದರ ನಂತರ ಬರುವಂತ ಎರಡನೇ ಅತ್ಯುನ್ನತ ಕ್ರೀಡಾ ಪ್ರಶಸ್ತಿ ಯಾವ್ದಕ್ಕೆ ಕೇಳಿದ್ರೆ, ಎರಡನೇದಾಗಿ ಅರ್ಜುನ್ ಪ್ರಶಸ್ತಿಯನ್ನ ನೀಡಲಾಗುತ್ತದೆ. ಅರ್ಜುನ್ ಪ್ರಶಸ್ತಿ ನಿಮ್ಗೆ ಒಂದ್ಸಲ ಕ್ವಶನ್ ಆಗೈತಿ, ಅರ್ಜುನ್ ಪ್ರಶಸ್ತಿಯನ್ನ ಯಾವ ಕ್ಷೇತ್ರಕ್ಕೆ ನೀಡಲಾಗುತ್ತದೆ ಅಂತ ಕೇಳಿದ್ರೆ ಕ್ರೀಡಾ ಕ್ಷೇತ್ರಕ್ಕೆ ನೀಡಲಾಗುತ್ತದೆ ಅಂತ ಹೇಳ್ಬೇಕು. ಇದು ರಾಜೀವ್ ಗಾಂಧಿ ಖೇಲ್ ರತ್ನ ಪ್ರಶಸ್ತಿ 1991-92ರಲ್ಲಿ ಸ್ಥಾಪನೆ ಆಯಿತು. ಅದೇ ರೀತಿಯಾಗಿ ಅರ್ಜುನ್ ಪ್ರಶಸ್ತಿ 1961ರಲ್ಲಿ ಏನಾಯ್ತು, ಸ್ಥಾಪನೆ ಆಯ್ತು. ಈ ರಾಜೀವ್ ಗಾಂಧಿ ಖೇಲ್ ರತ್ನ ಪ್ರಶಸ್ತಿಯನ್ನ ಮೊದಲ ಬಾರಿಗೆ ಪಡೆದ ವ್ಯಕ್ತಿ ಯಾರಂತ ಕೇಳಿದ್ರೆ, ಅವರು ಚೆಸ್ ಚಾಂಪಿಯನ್, ಭಾರತದ ಚೆಸ್ ಚಾಂಪಿಯನ್ ಆದಂತ ಯಾರು, ವಿಶ್ವನಾಥನ್ ಆನಂದ್ರವರು ಏನ್ ಮಾಡ್ತಾರಂದ್ರ ಭಾರತದ ಅತ್ಯುನ್ನತ ಕ್ರೀಡಾ ಪ್ರಶಸ್ತಿ ಆದಂತ ರಾಜೀವ್ ಗಾಂಧಿ ಖೇಲ್ ರತ್ನ ಪ್ರಶಸ್ತಿಯನ್ನ ಪಡಿತಾರೆ. ನೆಕ್ಸ್ಟ್ ಮೂರನೇ ಪ್ರಶ್ನೆ, ಕರ್ನಾಟಕದ ಉದ್ಯಾನ ನಗರ ಎನಿಸಿಕೊಂಡಿರುವಂತ ಊರು. ಆಪ್ಷನ್ ಎ ಮಂಗಳೂರು, ಆಪ್ಷನ್ ಬಿ ಬೆಂಗಳೂರು, ಆಪ್ಷನ್ ಸಿ ಧಾರವಾಡ, ಆಪ್ಷನ್ ಡಿ ಮೈಸೂರು. ಸ್ನೇಹಿತರೆ, ಈಗಾಗಲೇ ಚರ್ಚೆ ಮಾಡಿದಂತೆ ಕರ್ನಾಟಕ ಉದ್ಯಾನ ನಗರ ಯಾವುದು ಅಂತ ಕರೀತಾರೆ, ಬೆಂಗಳೂರನ್ನ ಕರ್ನಾಟಕದ ಉದ್ಯಾನ ನಗರ ಅಂತ ಕರೀತಾರೆ. ಸಿಲಿಕಾನ್ ಸಿಟಿ, ಉದ್ಯಾನ ನಗರ, ಎಲೆಕ್ಟ್ರಾನ್ ನಗರ, ಮತ್ತೆ ಗಂಧಕಾಳೂರು ಮುಂತಾದ ಹೆಸರುಗಳಿಂದ ನಮ್ಮ ಈ ಬೆಂಗಳೂರನ್ನ ಕರೀತಾರೆ. ಬೆಂಗಳೂರಿನಲ್ಲಿ ವಿಧಾನಸೌಧ ಕಂಡು ಬರುತ್ತೆ. ಅದೇ ರೀತಿ ಕರ್ನಾಟಕದ ಅತ್ಯುನ್ನತ ನ್ಯಾಯಾಲಯದಂತ ಹೈಕೋರ್ಟ್ ಏನ್ ಮಾಡತೈತಿ, ಬೆಂಗಳೂರಿನಲ್ಲಿ ಇದೆ. ಹಾಗಾದ್ರೆ ಸ್ನೇಹಿತರೆ, ಯಾವ ಯಾವ ಊರುಗಳಿಗೆ ಯಾವ ಯಾವ ಹೆಸರುಗಳಿಂದ ಕರೀತಾರಂತ ನೋಡೋದಾದ್ರೆ, ಮೊದಲನೇದಾಗಿ ಬೆಂಗಳೂರು ಗೊತ್ತಾಯ್ತು ನಿಮ್ಗೆ, ಉದ್ಯಾನ ನಗರ. ಆಮೇಲೆ ಜೈಪುರನ್ನಂತ ಏನಂತ ಕರೀತಾರೆ, ಜೈಪುರನ್ನ ಪಿಂಕ್ ಸಿಟಿ ಅಂತ ಕರೀತಾರೆ.
ಪಿಂಕ್ ಸಿಟಿ ಅಥವಾ ಅಥವಾ ಏನಂತ ಕರೀತಾರೆ, ಗುಲಾಬಿಗಳ ನಗರ. ಅದೇ ರೀತಿ ಹೈದರಾಬಾದನ್ನ ಯಾವ ಹೆಸರಿನಿಂದ ಕರೀತಾರೆ? ಹೈದರಾಬಾದನ್ನ ಮಸೀದಿಗಳ ನಗರ ಅಂತ ಕರೀತಾರೆ. ಮಸೀದಿಗಳ ನಗರ ಅಂತ ಹೈದರಾಬಾದ್ ಅಂತ ಕರೀತಾರೆ. ಮುಂಬೈಯನ್ನ ಭಾರತದ ಮ್ಯಾಂಚೆಸ್ಟರ್ ಅಂತ ಕರೀತಾರೆ. ಇತ್ತೀಚೆಗೆ ಭಾರತ ಮ್ಯಾಂಚೆಸ್ಟರ್ ಅಂತ ಅಹಮದಾಬಾದನ್ನು ಕರೀತಾರೆ. ಅಹಮದಾಬಾದನ್ನು ಕೂಡ ಏನಂತ ಕರೀತಾರೆ? ಭಾರತದ ಮ್ಯಾಂಚೆಸ್ಟರ್ ಎನ್ನಲಾಗುತ್ತದೆ. ಅದೇ ರೀತಿ ಕರ್ನಾಟಕ ಮ್ಯಾಂಚೆಸ್ಟರ್ ಅಂತ ದಾವಣಗೆರೆ ಕರ್ನಾಟಕದ ಮ್ಯಾಂಚೆಸ್ಟರ್ ಅಂತ ಕರೀತಾರೆ. ಮ್ಯಾಂಚೆಸ್ಟರ್. ಗೋರಖ್ಪುರನ್ನ ಭಾರತದ ಜಾವಾ ಅಂತ ಕರೀತಾರೆ. ಭಾರತದ ಜಾವಾ. ಅದೇ ರೀತಿ ಛೋಟಾ ನಾಗ್ಪುರನ್ನ ಏನಂತ ಕರೀತಾರೆ? ಭಾರತದ ರೋರ್ ಅಂತ ಕರೀತಾರೆ. ಅದೇ ರೀತಿಯಾಗಿ ನಮ್ಮ ಕರ್ನಾಟಕದಲ್ಲಿ ನೋಡೋದಾದ್ರೆ, ಕರ್ನಾಟಕದಲ್ಲಿ ಉಡುಪಿಯನ್ನ ಏನಂತ ಕರೀತಾರೆ? ಉಡುಪಿಯನ್ನ ಬ್ಯಾಂಕುಗಳ ತೊಟ್ಟಲು ಅಂತ ಕರೀತಾರೆ. ಬ್ಯಾಂಕುಗಳ ತೊಟ್ಟಲು ಯಾವುದು? ಉಡುಪಿ. ಅದೇ ರೀತಿ ಧಾರವಾಡನ್ನ ಸಹಕಾರಿ ಸಂಘಗಳ ತೊಟ್ಟಲು ಅಂತ ಕರೀತಾರೆ. ಸಹಕಾರಿ ಸಂಘಗಳ ತೊಟ್ಟಲು. ಅದೇ ರೀತಿ ಐಹೊಳೆಯನ್ನ ಏನಂತ ಕರೀತಾರೆ? ದೇವಾಲಯಗಳ ತೊಟ್ಟಲು. ಮತ್ತೆ ಶಾಸನಗಳ ತೊಟ್ಟಲು ಅಂತ ಯಾವ್ದನ್ನ ಕರೀತಾರೆ? ಶಾಸನಗಳ ತೊಟ್ಟಲು ಯಾವ್ದಂದ್ರೆ ಅದು ಸನ್ನತಿ ಏನಂತ ಕರೀತಾರೆ? ಶಾಸನಗಳ ತೊಟ್ಟಲನ್ನ ಕರೀತಾರೆ. ಮುಂದಿನ ಪ್ರಶ್ನೆ, ಜಲಿಯನ್ ವಾಲಾಬಾಗ್ ದುರಂತಕ್ಕೆ ಕಾರಣನಾದ ಜನರಲ್ ಡಯರ್ ವಿರುದ್ಧ ಸೇಡು ತೀರಿಸಿಕೊಳ್ಳಲು ಇಂಗ್ಲೆಂಡಿಗೆ ಹೋದ ಭಾರತದ ಸ್ವಾತಂತ್ರ್ಯ ಯೋಧನ್ಯಾರು? ಜಲಿಯನ್ ವಾಲಾಬಾಗ್ ದುರಂತಕ್ಕೆ ಕಾರಣನಾದಂತ ಜನರಲ್ ಡಯರ್ ವಿರುದ್ಧ ಸೇಡು ತೀರಿಸಿಕೊಳ್ಳಲು ಇಂಗ್ಲೆಂಡಿಗೆ ಹೋದ ಭಾರತದ ಸ್ವಾತಂತ್ರ್ಯ ಯೋಧನ್ಯಾರು? ಆಪ್ಷನ್ ಎ ಉಧಾಮ್ ಸಿಂಗ್, ಆಪ್ಷನ್ ಬಿ ರಾಜ್ಗುರು, ಆಪ್ಷನ್ ಸಿ ಸುಖದೇವ್, ಆಪ್ಷನ್ ಡಿ ಭಗತ್ ಸಿಂಗ್. ಇಲ್ಲಿ ಸರಿಯಾದ ಉತ್ತರ ನೋಡೋದಾದ್ರೆ ಆಪ್ಷನ್ ಎ ಉಧಾಮ್ ಸಿಂಗ್. ಇದು ಏನ್ ಮಾಡಿರ್ತಾನಂದ್ರ ಜನರಲ್ ಡಯರ್ನನ್ನ ಕೊಂದಿರ್ತಾನು. ಏನಾಗಿರ್ತೈತೆ ಅಂದ್ರ ಜಲಿಯನ್ ವಾಲಾಬಾಗ್ ದುರಂತಕ್ಕೆ ಕಾರಣ ಏನಂದ್ರ, ಮೊದಲನೇದಾಗಿ 1919 ಏಪ್ರಿಲ್ 10ರಂದು ಒಂದು ಕಾಯ್ದೆಯನ್ನ ಬ್ರಿಟಿಷರು ಜಾರಿ ತಂದಿರ್ತಾರೆ. ಆ ಕಾಯ್ದೆಯನ್ನ ರೌಲತ್ ಕಾಯ್ದೆ ಅಂತ ಕರೀತಾರೆ ಅಥವಾ ಕಪ್ಪು ಕಾಯ್ದೆ ಅಂತಾನೂ ಕರೀತಾರೆ. ಈ ಕಾಯ್ದೆಯ ಅನುಸಾರವಾಗಿ ಯಾರು ಗುಂಪಾಗಿ ಸೇರಬಾರದು, ಯಾರು ಗುಂಪಾಗಿ ಕೂಡಬಾರದು ಎಂಬುದು ಈ ಕಾಯ್ದೆಯ ಮೂಲ ನಿಯಮ ಆಗಿರ್ತೈತಿ. ಆದ್ರೆ ಈ ಕಾಯ್ದೆಯ ವಿರುದ್ಧವಾಗಿ ಕಾಂಗ್ರೆಸ್ ಮುಖಂಡರಾದಂತ ಸೈಫುದ್ದೀನ್ ಮತ್ತೆ ಸತ್ಯಪಾಲ್ ರವರು ಏನ್ ಮಾಡ್ತಾರ ಅಂದ್ರ ಹೋರಾಟಕ್ಕೆ ಇಳಿತಾರ. ಯಾರು? ಸೈಫುದ್ದೀನ್ ಕಿಚ್ಲು ಹಾಗೂ ಸತ್ಯಪಾಲ್ ಹೋರಾಟಗಾರ. ಇವ್ರನ್ನ ಏನ್ ಮಾಡ್ತಾರ ಅಂದ್ರ ಬಂಧನದಲ್ಲಿ ಇರಿಸಲಾಗ್ತದೆ. ಮುಂದೇನಾಗ್ತದೆ? ಅದೇ 1919 ಏಪ್ರಿಲ್ 13ರಂದು ಏನಾಗ್ತದೆ ಅಂದ್ರ ಕಾಲಾ ಬೈಸಾಖಿ ಹಬ್ಬದಂದ
ಬೈಸಾಖಿ ಹಬ್ಬದಿಂದ ಏನಾಗಿರ್ತದೆ ಅಂದ್ರೆ ಎಲ್ಲರೂ ಏನಾಗಿರ್ತದೆ ಗುಂಪಾಗಿ ಸೇರಿರ್ತಾರೋ. ಹಬ್ಬದಂದು ಎಲ್ಲಿ ಅಮೃತ್ಸರದ ಜಲಿಯನ್ ವಾಲಾಬಾಗ್ ಉದ್ಯಾನವನದಲ್ಲಿ ಇದನ್ನ ಮಾಡ್ತಾರ, ಗುಂಪು ಸೇರಿರ್ತಾರ. ಇದರ ವಿರುದ್ಧವಾಗಿ ಏನಿರ್ತಾರ, ನಿಯಮವನ್ನ ಮೀರಿದಾರ ತಿಳ್ಕೊಂಡು ಜನರಲ್ ಡೇರ್ ಏನ್ ಮಾಡ್ತಾನೆ, ಇವರ ಮೇಲೆ ಗುಂಡಿನ ದಾಳಿಯನ್ನ ಮಾಡ್ತಾನೆ. ಆ ಗುಂಡಿನ ದಾಳಿಯಲ್ಲಿ ಸುಮಾರು 379 ಮಂದಿ ಏನಾಗ್ತಂದ್ರ ಜನರು ಏನಾಗ್ತಾರ ಅಂದ್ರ ಸಾಯ್ತಾರೆ, ಬಲಿಯಾದರು. ಇದರ ವಿರುದ್ಧವಾಗಿ ಏನ್ ಮಾಡ್ತಾವ, ಉಧಾಮ್ ಸಿಂಗ್ ಮುಂದೆ 1940ರಲ್ಲಿ ಏನ್ ಮಾಡ್ತಾವ ಅಂದ್ರ ಲಂಡನ್ನಿನ ಕಾಕ್ಸ್ಟನ್ ಹಾಲ್ನಲ್ಲಿ ಏನ್ ಮಾಡ್ತಾನಂದ್ರ ಜನರಲ್ ಡೇರ್ ಏನ್ ಮಾಡ್ತಾನಂದ್ರ ಗುಂಡಕ್ಕೆ ಕೊಲ್ತಾನೆ. ಯಾರು? ಉಧಾಮ್ ಸಿಂಗ್. ಕಾಕ್ಸ್ಟನ್ ಹಾಲ್ನಲ್ಲಿ ಜನರಲ್ ಡಯರ್ ಏನ್ ಮಾಡ್ತಾನಂದ್ರ ಗುಂಡಕ್ಕೆ ಕೊಲ್ತಾನೆ. ಗೊತ್ತಾಯ್ತಲ್ವಾ? ಜಲಿಯನ್ ವಾಲಾಬಾಗ್ ಜನರಲ್ ಡಯರ್ ಏನ್ ಮಾಡ್ತಾನ, ಅವ್ರ ಮೇಲೆ ಗುಂಡಿನ ದಾಳಿ ಏನ್ ಮಾಡಿರ್ತಾನೆ. 379 ಜನ ಬಲಿಯಾಗಿರ್ತಾರ. ಇದರ ಕಾರಣದಿಂದ ಏನ್ ಮಾಡ್ತಾನ, ಮುಂದೆ 1940ರಲ್ಲಿ ಲಂಡನ್ನಿನ ಕಾಕ್ಸ್ಟನ್ ಹಾಲ್ನಲ್ಲಿ ಏನ್ ಮಾಡ್ತಾನ, ಜನರಲ್ ಡಯರ್ನನ್ನ ಗುಂಡಕ್ಕೆ ಕೊಲ್ತಾನೆ ನಮ್ಮ ಭಾರತದ ಯೋಧ ಉಧಾಮ್ ಸಿಂಗ್. ಮುಂದಿನ ಪ್ರಶ್ನೆ, ಅಂತಾರಾಷ್ಟ್ರೀಯ ಡೇಟ್ಲೈನ್ ಈ ಮೂಲಕ ಹಾದು ಹೋಗುತ್ತದೆ. ಅಂತಾರಾಷ್ಟ್ರೀಯ ಡೇಟ್ಲೈನ್ ಆಪ್ಷನ್ ಎ 27 ಡಿಗ್ರಿ ಗ್ರೀನ್ವಿಚ್, ಆಪ್ಷನ್ ಬಿ 180 ಡಿಗ್ರಿ ಗ್ರೀನ್ವಿಚ್, ಆಪ್ಷನ್ ಸಿ 90 ಡಿಗ್ರಿ ಗ್ರೀನ್ವಿಚ್, ಆಪ್ಷನ್ ಡಿ 0 ಡಿಗ್ರಿ ಗ್ರೀನ್ವಿಚ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ 180 ಡಿಗ್ರಿ ಗ್ರೀನ್ವಿಚ್. ಈ 180 ಡಿಗ್ರಿ ಗ್ರೀನ್ವಿಚ್ ಅನ್ನು ಏನಂತ ಕರೀತಾರೆ ಅಂದ್ರೆ ಅಂತಾರಾಷ್ಟ್ರೀಯ ಡೇಟ್ಲೈನ್ ಅಂತ ಕರೀತಾರೆ. ಭೂಮಿಯ ಮೇಲೆ ಕಾಲ್ಪನಿಕವಾಗಿ ಅಕ್ಷಾಂಶ ರೇಖಾಂಶಗಳನ್ನ ಗುರುತಿಸಲಾಗುತ್ತದೆ. ಅಕ್ಷಾಂಶ ರೇಖಾಂಶಗಳನ್ನ ಇದು ಉತ್ತರ ಧ್ರುವ, ಇದು ದಕ್ಷಿಣ ಧ್ರುವ, ಇದು ಪೂರ್ವ, ಇದು ಪಶ್ಚಿಮ. ಭೂಮಿಯ ಮೇಲೆ ಇದು ಭೂಗೋಳದ ಮೇಲೆ ಎಳೆದಿರುವಂತ ದಕ್ಷಿಣೋತ್ತರವಾಗಿ ಎಳೆದಿರುವಂತ ಈ ಕಾಲ್ಪನಿಕ ರೇಖೆಗಳನ್ನ ಏನಂತ ಕರೀತಾರಂದ್ರೆ, ಈ ಕಾಲ್ಪನಿಕ ರೇಖೆಗಳನ್ನ ರೇಖಾಂಶಗಳು ಅಂತ ಕರೆಯಲಾಗ್ತದೆ. ಕಾಲ್ಪನಿಕ ರೇಖೆಗಳನ್ನ ಇವು ರೇಖಾಂಶಗಳು. ಅದೇ ರೀತಿಯಾಗಿ ಭೂಗೋಳದ ಮೇಲೆ ಪೂರ್ವ ಪಶ್ಚಿಮವಾಗಿ ಎಳೆದಿರುವಂತ ಈ ಕಾಲ್ಪನಿಕ ರೇಖೆಗಳನ್ನ ಏನಂತ ಕರೀತಾರಂದ್ರೆ, ಈ ಕಾಲ್ಪನಿಕ ರೇಖೆಗಳನ್ನ ಅಕ್ಷಾಂಶಗಳು ಅಂತ ಕರೆಯಲಾಗುತ್ತದೆ. ಅಕ್ಷಾಂಶಗಳು ಭೂಮಿಯ ಮೇಲೆ ಅಥವಾ ಭೂಗೋಳದ ಮೇಲೆ ಪ್ರಮುಖವಾಗಿ 4 ಅಕ್ಷಾಂಶಗಳನ್ನು ನಾವೇನ್ ಮಾಡ್ತೀವಿ, ಗುರುತಿಸಲಾಗುತ್ತದೆ. ಮಧ್ಯದಲ್ಲಿರುವಂತ 0 ಡಿಗ್ರಿ ಸಮಭಾಜಕ ವೃತ್ತವನ್ನ ಹಿಡಿದುಕೊಂಡು 5 ಪ್ರಮುಖವಾಗಿ ಅಕ್ಷಾಂಶಗಳನ್ನು ಗುರುತಿಸಲಾಗುತ್ತದೆ. ಯಾವಂತ ನೋಡೋದಾದ್ರೆ, ಇಲ್ಲಿ ಭೂಮಿಯ ಮಧ್ಯದಲ್ಲಿ ಕಂಡು ಬರುವಂತ ಇದು 0 ಡಿಗ್ರಿ ಅಕ್ಷಾಂಶ, ಇದನ್ನ ಸಮಭಾಜಕ ವೃತ್ತ ಅಕ್ಷಾಂಶ ಅಂತಲೂ ಕರೀತಾರೆ, ಅಥವಾ ಭೂಮಧ್ಯ ರೇಖೆ ಅಂತಾನೂ ಕರೀತಾರೆ, ಅಥವಾ ಇನ್ನೊಂದು ಹೆಸರು ವಿಷುವವೃತ್ತ ಕ್ರಾಂತಿ ಅಂತಾನೂ ಇದನ್ನು ಕರೀತಾರೆ. 0 ಡಿಗ್ರಿಯನ್ನ ಭೂಮಧ್ಯ ರೇಖೆ ಅಥವಾ ಸಮಭಾಜಕ ವೃತ್ತ ರೇಖೆ ಅಥವಾ ವಿಷುವವೃತ್ತ ಕ್ರಾಂತಿ ರೇಖೆ ಅಂತಾನೂ ಕರೀತಾರೆ. ವಿಷುವವೃತ್ತ ಕ್ರಾಂತಿ ರೇಖೆ ಅಂತಾನೂ
ಈ 0 ಡಿಗ್ರಿಯನ್ನ ಕರೀತಾರೆ. ಈ 0 ಡಿಗ್ರಿಯನ್ನ ಉತ್ತರಕ್ಕೆ ಹೋದಂತೆ ಈ ಉತ್ತರಕ್ಕೆ 90 ಡಿಗ್ರಿ ಅಕ್ಷಾಂಶಗಳು ಕಂಡು ಬರ್ತೈತಿ. ಅದೇ ರೀತಿ ದಕ್ಷಿಣಕ್ಕೂ ಕೂಡ ಏನಾಗ್ತದೆ ಅಂದ್ರ 90 ಡಿಗ್ರಿ ಅಕ್ಷಾಂಶಗಳು ಕಂಡು ಬರ್ತವೆ. ಈ 0 ಡಿಗ್ರಿ ಅಕ್ಷಾಂಶದಿಂದ ಪ್ರಮುಖವಾಗಿ ಇಲ್ಲಿ ಬರುವಂತದ್ದು ಇದು 23.5 ಡಿಗ್ರಿ ಉತ್ತರ ಅಕ್ಷಾಂಶ. 23.5 ಡಿಗ್ರಿ ಅಂದ್ರೆ ಉತ್ತರಕ್ಕಿರೋದು ಉತ್ತರ ಅಕ್ಷಾಂಶಗಳು 0 ಡಿಗ್ರಿಯಿಂದ. 0 ಡಿಗ್ರಿಯಿಂದ ದಕ್ಷಿಣಕ್ಕೆ ಇರುವಂತ ಅಕ್ಷಾಂಶಗಳು ದಕ್ಷಿಣ ಅಕ್ಷಾಂಶಗಳು 23.5 ಡಿಗ್ರಿ. ಅದೇ ರೀತಿಯಾಗಿ 66.5 ಡಿಗ್ರಿ. ಅದೇ ರೀತಿಯಾಗಿ 90 ಡಿಗ್ರಿ. ಇಲ್ಲೂ 90 ಡಿಗ್ರಿ. 90 ಡಿಗ್ರಿ ಉತ್ತರ ಅಕ್ಷಾಂಶ, 90 ಡಿಗ್ರಿ ದಕ್ಷಿಣ ಅಕ್ಷಾಂಶ. ಇಲ್ಲಿ ಕೂಡ ಸೇಮ್ 23.5 ಡಿಗ್ರಿ ದಕ್ಷಿಣ ಅಕ್ಷಾಂಶ, 66.5 ಡಿಗ್ರಿ ದಕ್ಷಿಣ ಅಕ್ಷಾಂಶ. ಮೊನ್ನೆ ಇದರ ಹೆಸರನ್ನು ಕೂಡ ಕೇಳಿದರೆ 23.5 ಡಿಗ್ರಿ ಉತ್ತರ ಅಕ್ಷಾಂಶ ಏನಂತ ಕರೀತಾರ ಅಂದ್ರ ಇದಕ್ಕ ಕರ್ಕಾಟಕ ಸಂಕ್ರಾಂತಿ ವೃತ್ತ ಅಂತ ಕರೀತಾರೆ. ಕರ್ಕಾಟಕ ಸಂಕ್ರಾಂತಿ ವೃತ್ತ. ಅದೇ ರೀತಿಯಾಗಿ ದಕ್ಷಿಣದಲ್ಲಿರುವಂತ 23.5 ಡಿಗ್ರಿ ರೇಖಾ ಅಕ್ಷಾಂಶವನ್ನ ಇದು ಮಕರ ಸಂಕ್ರಾಂತಿ ವೃತ್ತ. ಮಕರ ಸಂಕ್ರಾಂತಿ ವೃತ್ತ. ಅದೇ ರೀತಿಯಾಗಿ 66.5 ಡಿಗ್ರಿ ಉತ್ತರ ಅಕ್ಷಾಂಶವನ್ನ ಏನಂತ ಕರೀತಾರ ಅಂದ್ರ ಇದು ಆರ್ಕ್ಟಿಕ್ ಅಂತ ಕರೀತಾರೆ. ಅದೇ ರೀತಿಯಾಗಿ 66.5 ಡಿಗ್ರಿ ದಕ್ಷಿಣ ಅಕ್ಷಾಂಶವನ್ನು ಏನಂತ ಕರೀತಾರೆ ಅಂದ್ರ ಅಂಟಾರ್ಟಿಕ್ ರೇಖೆ ಅಂತ ಕರೀತಾರೆ. ಇನ್ನು ಈ ಅಕ್ಷಾಂಶಗಳಲ್ಲಿ ನೋಡೋದಾದ್ರೆ ಇದರಲ್ಲಿ ನಮಗೆ 23.5 ಡಿಗ್ರಿ ಉತ್ತರ ಅಕ್ಷಾಂಶವಾಗಿರುವಂತ ಯಾವುದು ಕರ್ಕಾಟಕ ಸಂಕ್ರಾಂತಿ ವೃತ್ತ ನಮಗೆ ಇಂಪಾರ್ಟೆಂಟ್ ಆಗ್ತತಿ. ಕರ್ಕಾಟಕ ಸಂಕ್ರಾಂತಿ ವೃತ್ತ ಯಾಕೆ ಇದು ಇಂಪಾರ್ಟೆಂಟ್ ಅಂದ್ರೆ ಸ್ನೇಹಿತರೆ, ಇದು ನಮ್ಮ ಭಾರತ ದೇಶದ ಮೇಲೆ ಹಾದು ಹೋಗುತ್ತದೆ. ಭಾರತದ ಮಧ್ಯಭಾಗದಲ್ಲಿ ಹಾದು ಹೋಗುವಂತ ಅಕ್ಷಾಂಶ ಐತಿ. ಸುಮಾರು ಭಾರತದ 8 ರಾಜ್ಯಗಳ ಮೇಲೆ ಏನಾಗ್ತದೆ ಅಂದ್ರ ಇದು ಹಾದು ಹೋಗ್ತತಿ. ಯಾವ 8 ರಾಜ್ಯಗಳು ಅಂದ್ರೆ ಗುಜರಾತ್, ರಾಜಸ್ಥಾನ್, ಮಧ್ಯಪ್ರದೇಶ್, ಛತ್ತೀಸ್ಗಢ, झारखंड, पश्चिम बंगाल, त्रिपुरा, ಮಿಜೋರಾಂ. ಈ 8 ರಾಜ್ಯಗಳ ಮೇಲೆ ಏನಾಗ್ತದೆ ಅಂದ್ರ ನಮ್ಮ ಇದು 23.5 ಡಿಗ್ರಿ ಕರ್ಕಾಟಕ ಸಂಕ್ರಾಂತಿ ವೃತ್ತ ಹಾದು ಹೋಗ್ತತಿ. ಏನಂದ್ರೆ ಗೋರಾ, ಮಚ, ಜಾಪ, ಕ್ರಿಮಿ ಅಂದ್ರೆ ಗುಜರಾತ್, ರಾಜಸ್ಥಾನ್, ಮಧ್ಯಪ್ರದೇಶ್, ಛತ್ತೀಸ್ಗಢ, ಜಾರ್ಖಂಡ್, ಪಶ್ಚಿಮ ಬಂಗಾಳ, ತ್ರಿಪುರಾ, ಮಿಜೋರಾಂ. ಈ 8 ರಾಜ್ಯಗಳ ಮೇಲೆ ಏನಾಗ್ತದೆ ಅಂದ್ರ 23.5 ಡಿಗ್ರಿ ಕರ್ಕಾಟಕ ಸಂಕ್ರಾಂತಿ ವೃತ್ತ ಹಾದು ಹೋಗ್ತತಿ. ಭಾರತವನ್ನ 2 ಭಾಗವಾಗಿ ಏನ್ ಮಾಡ್ತತಿ ಇದು ಮಾಡ್ತತಿ ಕರ್ಕಾಟಕ ಸಂಕ್ರಾಂತಿ ವೃತ್ತ. ಮುಂದಿನ ಪ್ರಶ್ನೆ, ಸೂರ್ಯನ ಸುತ್ತ ಇರುವಂತ ಗ್ರಹಗಳ ಸಂಖ್ಯೆ. ಇದು ಭೂಗೋಳಶಾಸ್ತ್ರಕ್ಕೆ ಸಂಬಂಧಪಟ್ಟಿದ್ದು. ಇದೇಗಿನ ಕೂಡ ಅದು ಭೂಗೋಳಶಾಸ್ತ್ರಕ್ಕೆ. ಸೂರ್ಯನ ಸುತ್ತ ಇರುವ ಗ್ರಹಗಳ ಸಂಖ್ಯೆ ಆಪ್ಷನ್ ಎ 9, ಆಪ್ಷನ್ ಬಿ 7, ಆಪ್ಷನ್ ಸಿ 8, ಆಪ್ಷನ್ ಡಿ 5. ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂದ್ರೆ ಆಪ್ಷನ್ ಸಿ 8. ಮೊದಲು 9 ಗ್ರಹಗಳಿದ್ದು ಈಗ ಪ್ರೆಸೆಂಟ್ ಏನಾಗಿದೆ ಅಂದ್ರ 8 ಆಗೈತಿ. ಸೂರ್ಯನಲ್ಲಿ ಇರುವಂತ ಸೂರ್ಯನ ಸುತ್ತ ತಿರುವಂತ ಗ್ರಹಗಳ ಸಂಖ್ಯೆ 8. ಯಾವ ಅಂತ ನೋಡೋದಾದ್ರೆ ಒಂದು ಬುಧ, ಶುಕ್ರ, ಭೂಮಿ,
ಮಂಗಳ, ಗುರು, ಶನಿ, ಯುರೇನಸ್ ಹಾಗೂ ನೆಪ್ಚೂನ್. ನೆಪ್ಚೂನ್ ಏನೈತಿ 8 ಗ್ರಹಗಳು. ಮೊದಲು 9ನೇ ಗ್ರಹವಾಗಿ ಪ್ಲೇಟೋ ಇತ್ತು. ಆದ್ರೆ ಈ ಪ್ಲೇಟೋ ಒಂದು ಈಗ ಕುಬ್ಜ ಗ್ರಹವಾಗಿ ಹೊರಹೊಮ್ಮಿತಿ. ಯಾಕಂದ್ರ ಇದಕ್ಕೆ ಗುರುತ್ವಾಕರ್ಷಣ ಶಕ್ತಿಯಿಂದ ಸೂರ್ಯನ ಸುತ್ತ ಸುತ್ತುವುದನ್ನ ನಿಲ್ಲಿಸುವುದರಿಂದ ಏನಾಗಿತ್ತು ಅಂದ್ರ 2006 ಆಗಸ್ಟ್ 24ರಂದು ಏನೈತಿ ಪ್ಲೇಟೋವನ್ನ ಗ್ರಹಗಳ ಸ್ಥಾನದಿಂದ ತೆಗೆದುಹಾಕಿ 9 ಇದ್ದಂತ ಗ್ರಹಗಳ ಸಂಖ್ಯೆ ಈಗ 8ಕ್ಕೆ ಇಳಿಸಲಾಗಿದೆ. ಈ 4 ಗ್ರಹಗಳನ್ನ ಪ್ರಾಥಮಿಕ ಗ್ರಹಗಳು ಅಂತ ಕರೀತಾರೆ. ಇವುಗಳನ್ನ ಏನಂತ ಕರೀತಾರೆ ಅಂದ್ರ ಅನಿಲ ಗ್ರಹಗಳು ಅಂತಾನು ಕರೀತಾರೆ. ಅನಿಲ ಗ್ರಹಗಳು. ಇದರಲ್ಲಿ ಅತ್ಯಂತ ದೊಡ್ಡ ಗ್ರಹ ಯಾವ್ದಂದ್ರೆ ಗುರುಗ್ರಹ. ಇದು ದೊಡ್ಡ ಗ್ರಹ. ಈ ಬುಧ ಅತ್ಯಂತ ಚಿಕ್ಕ ಗ್ರಹ. ಇನ್ನ ಭೂಮಿ ಏನಂದ್ರ ಭೂಮಿ ಜೀವಿಗಳನ್ನ ಹೊಂದಿರುವಂತ ಏಕೈಕ ಗ್ರಹ. ಜೀವಿಗಳನ್ನ ಹೊಂದಿರುವಂತಹ ಏಕೈಕ ಗ್ರಹ ಯಾವ್ದು ಕೇಳಿದ್ರೆ ಅದು ಭೂಮಿ. ಭೂಮಿ ಎಷ್ಟನೇ ದೊಡ್ಡ ಗ್ರಹ? ಭೂಮಿ 5ನೇ ದೊಡ್ಡ ಗ್ರಹ. ಮೊದಲನೇ ಸ್ಥಾನದಲ್ಲಿ ಗುರು, 2ನೇ ಸ್ಥಾನ ಶನಿ, 3ನೇ ಸ್ಥಾನ ಯುರೇನಸ್, 4ನೇ ಸ್ಥಾನ ನೆಪ್ಚೂನ್, ಹಾಗೆ ಇದು 5ನೇ ಸ್ಥಾನ. 6ನೇದಲ್ಲಿ ಶುಕ್ರ, 6ನೇದಲ್ಲಿ ಮಂಗಳ, ಆಮೇಲೆ ಕೊನೆಯದಾಗಿ ಬುಧ ಗ್ರಹ. ಈ ಶುಕ್ರವನ್ನ ಬೆಳ್ಳಿ ಚುಕ್ಕಿ ಅಂತಾನು ಕರೀತಾರೆ, ನೆನಪಿನಲ್ಲಿ ಇಟ್ಕೊಳ್ಳಿ. ಬೆಳ್ಳಿ ಚುಕ್ಕಿ, ಮುಂಜಾನೆ ನಕ್ಷತ್ರ ಅಂತಾನು ಏನ್ ಮಾಡ್ತಾರೆ, ಈ ಶುಕ್ರ ಗ್ರಹನ ಕರೀತಾರೆ, ಮುಂಜಾನೆಯ ನಕ್ಷತ್ರ. ಮುಂದಿನ ಪ್ರಶ್ನೆ 7ನೇದು, ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಸಂಪೂರ್ಣ ಸ್ವಾತಂತ್ರ್ಯ ತರಾವು ಸ್ಥಳ ಯಾವ್ದನ್ನು ಕೇಳಿದ್ರೆ ಆಪ್ಷನ್ ಎ ಲಾಹೋರ್, ಆಪ್ಷನ್ ಬಿ ದೆಹಲಿ, ಆಪ್ಷನ್ ಸಿ ಸೂರತ್, ಆಪ್ಷನ್ ಡಿ ಬಾಂಬೆ. ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಸಂಪೂರ್ಣ ಸ್ವಾತಂತ್ರ್ಯ ಸ್ಥಳ ಹೊಂದಿರುವಂತ ಯಾವ್ದಂದ್ರೆ ಆಪ್ಷನ್ ಎ ಸೂರತ್. ಸೂರತ್ನಲ್ಲಿ 1929 ಡಿಸೆಂಬರ್ 31ರಂದು ಏನಾಗುತ್ತದೆ ಅಂದ್ರ 31ರಂದು ಕಾಂಗ್ರೆಸ್ ಅಧಿವೇಶನ ನಡೀತೈತಿ. ಎಲ್ಲಿ? ಲಾಹೋರ್ನಲ್ಲಿ ಕಾಂಗ್ರೆಸ್ ಅಧಿವೇಶನ. ಇದರ ಅಧ್ಯಕ್ಷತೆ ವಹಿಸಿಕೊಂಡವ್ರು ಯಾರು? ಇದರ ಅಧ್ಯಕ್ಷತೆ ಯಾರಂದ್ರ ಜವಾಹರ್ಲಾಲ್ ನೆಹರು ಅವರು ಇದರ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಾರೆ. ಅದೇ ರೀತಿಯಾಗಿ 1930ರಂದು ಸ್ವಾತಂತ್ರ್ಯವನ್ನ ಆಚರಣೆ ಮಾಡಲು ಏನ್ ಮಾಡ್ತಾರ ಅಂದ್ರೆ ಜವಾಹರ್ಲಾಲ್ ನೆಹರು ಅವರು ಕರೆ ನೀಡ್ತಾರೋ. 1930 ಜನವರಿ 26ರಂದು ಏನ್ ಮಾಡ್ತಾರಂದ್ರ ರಾವಿ ನದಿಯ ದಡದ ಮೇಲೆ ಏನ್ ಮಾಡ್ತಾರಂದ್ರ ಸ್ವಾತಂತ್ರ್ಯದ ಆಚರಣೆಯನ್ನ ಮಾಡ್ತಾರೆ. ತ್ರಿವರ್ಣ ಧ್ವಜವನ್ನ ಹಾರಿಸ್ತಾರೆ. ದಡದ ಮೇಲೆ ಸ್ವಾತಂತ್ರ್ಯದ ಆಚರಣೆ ಮಾಡಿ ಇಲ್ಲಿ ತ್ರಿವರ್ಣ ಧ್ವಜವನ್ನ ಹಾರಿಸಲಾಗ್ತದೆ. ಇದರ ನೆನಪಿಗಾಗಿ ಏನ್ ಮಾಡ್ತಾರೆ ಅಂದ್ರ ಇದೇ ಜನವರಿ 26, 1950 ಏನ್ ಮಾಡ್ತಾರಂದ್ರ ಸಂವಿಧಾನವನ್ನ ಜಾರಿಗೆ ತರಲಾಗುತ್ತದೆ. ಸಂವಿಧಾನವನ್ನ ಏನ್ ಮಾಡ್ತದೆ? ಜಾರಿಗೆ ತರಲಾಗುತ್ತದೆ. ನಂತರ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅಂದ್ರೆ INC
ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಬಗ್ಗೆ ಮುಂದಿನ ಪ್ರಶ್ನೆಯಲ್ಲಿ ಬಂದಾಗ ಇದರ ಬಗ್ಗೆ ಐಎನ್ಸಿ ಬಗ್ಗೆ ಸಂಪೂರ್ಣವಾಗಿ ನೋಡೋಣ. ಯಾವಾಗ ಸ್ಥಾಪನೆ ಆಯ್ತು, ಯಾರು ಅಧ್ಯಕ್ಷರಾಗಿದ್ರು, ಯಾರು ಸ್ಥಾಪನೆ ಮಾಡಿದ್ರು, ಇದರ ಬಗ್ಗೆ ಅಧ್ಯಕ್ಷತೆ ವಹಿಸಿಕೊಂಡವ್ರು ಯಾರ್ಯಾರು ಅಂತ ಮುಂದಿನ ಪ್ರಶ್ನೆಯಲ್ಲಿ ಬಂದಾಗ ಮುಂದಿನ ತರಗತಿಯಲ್ಲಿ ನೋಡೋಣ. ಈಗ ಮುಂದಿನ ಪ್ರಶ್ನೆ, ಎಂಟನೇ ಪ್ರಶ್ನೆ, ಕರ್ನಾಟಕ ವಿಧಾನಸೌಧದ ನಿರ್ಮಾಣಕ್ಕೆ ಕಾರಣಕರ್ತರು. ಆಪ್ಷನ್ ಎ ದೇವರಾಜ ಅರಸ್, ಆಪ್ಷನ್ ಬಿ ನಿಜಲಿಂಗಪ್ಪ, ಆಪ್ಷನ್ ಸಿ ಕೆಂಗಲ್ ಹನುಮಂತಯ್ಯ, ಆಪ್ಷನ್ ಡಿ ರಾಮಕೃಷ್ಣ ಹೆಗಡೆ. ಕರ್ನಾಟಕ ವಿಧಾನಸೌಧ ನಿರ್ಮಾಣಕ್ಕೆ ಕಾರಣಕರ್ತರು ಯಾರಂದ್ರ ಇದಕ್ಕೆ ಕೆಂಗಲ್ ಹನುಮಂತಯ್ಯನವರು ಏನ್ ಮಾಡ್ತಾರಂದ್ರ ವಿಧಾನಸೌಧವನ್ನ ನಿರ್ಮಾಣ ಮಾಡ್ತಾರೆ. ಈ ಕರ್ನಾಟಕ ವಿಧಾನಸೌಧಕ್ಕೆ ನೀಲನಕ್ಷೆಯನ್ನ ತಯಾರಿಸಿದವರು ಯಾರಂದ್ರ ನೀಲನಕ್ಷೆಯನ್ನು ತಯಾರಿಸಿದರು ನಾಗೇಂದ್ರ ಸ್ಥಪತಿ ನಾಗೇಂದ್ರ ಸ್ಥಪತಿ. ಇವರು ಏನ್ ಮಾಡ್ತಾರಂದ್ರ ಈ ಕರ್ನಾಟಕ ವಿಧಾನಸೌಧಕ್ಕೆ ನೀಲನಕ್ಷೆ ಬ್ಲೂ ಪ್ರಿಂಟ್ ಅನ್ನ ರೆಡಿ ಮಾಡಿ ಕೊಟ್ಟಿರ್ತಾರೆ. ಇತ್ತೀಚೆಗೆ ಅಂದ್ರೆ ಬೆಳಗಾವಿನಲ್ಲಿ ಕೂಡ ಏನೈತಿ 2012ರಲ್ಲಿ ಏನ್ ಮಾಡಿರ್ತಾರಂದ್ರ ಮಿನಿ ವಿಧಾನಸೌಧವನ್ನ ರೆಡಿ ಮಾಡಿರ್ತಾರೆ. ಅಂದ್ರೆ ಸುವರ್ಣ ವಿಧಾನಸೌಧ ಎಲ್ಲಿ ಅಂತ ಕೇಳಿದ್ರೆ ಬೆಳಗಾವಿನಲ್ಲಿ 2012ರಲ್ಲಿ ನಿರ್ಮಾಣ ಮಾಡಿರ್ತಾರೆ. ಇದಕ್ಕೆ ನೀಲನಕ್ಷೆಯನ್ನು ಹಾಕಿದವರು ಯಾರು ಕೇಳಿದ್ರೆ ಇದಕ್ಕೆ ನೀಲನಕ್ಷೆ ಹಾಕಿದವರು ಕೆ ನಾಗೇಂದ್ರ ಅವರು. ನಾಗೇಂದ್ರ ಅವರು ಏನ್ ಮಾಡ್ತಾರಂದ್ರ ಈ ಸುವರ್ಣ ವಿಧಾನಸೌಧಕ್ಕೆ ನೀಲನಕ್ಷೆಯನ್ನ ತಯಾರಿಸಿರ್ತಾರೆ. ಮುಂದಿನ ಪ್ರಶ್ನೆ, ಕಪ್ಪು ಮಣ್ಣು ಈ ಬೆಳೆಯನ್ನ ಬೆಳೆಯಲು ಉತ್ತಮವಾಗಿದೆ. ಆಪ್ಷನ್ ಎ ಹತ್ತಿ, ಆಪ್ಷನ್ ಬಿ ಗೋಧಿ, ಆಪ್ಷನ್ ಸಿ ಸೆಣಬು, ಆಪ್ಷನ್ ಡಿ ಅಕ್ಕಿ. ಕಪ್ಪು ಮಣ್ಣಿನಲ್ಲಿ ಯಾವ ಬೆಳೆಯನ್ನ ಬೆಳೆಯಲು ಉತ್ತಮ ಐತಿ ಅಂದ್ರ ಆಪ್ಷನ್ ಎ ಹತ್ತಿ ಏನೈತಿ ಕಪ್ಪು ಮಣ್ಣು ಬೆಳೆಗೆ ಸೂಕ್ತವಾಗೈತಿ. ಈ ಹತ್ತಿಯನ್ನ ಏನ್ ಮಾಡಿರ್ತಾರಂದ್ರೆ ಮೇಂಜೋದಾರದಲ್ಲಿ ಮೊದಲು ಪತ್ತೆ ಆಗ್ತತಿ. ಹತ್ತಿಯ ಕುರುಹು ಮೇಂಜೋದಾರನಲ್ಲಿ ಹತ್ತಿಯ ಕುರುಹು ಸಿಗ್ತತಿ. ಈ ಹತ್ತಿ ಖಾರಿಫ್ ಬೆಳೆನೂ ಹೌದು, ಅದೇ ರೀತಿ ರಾಬಿ ಬೆಳೆನೂ ಹೌದು. ಖಾರಿಫ್ ಹಾಗೂ ರಾಬಿ ಬೆಳೆಯಾಗಿದೆ. ಅದೇ ರೀತಿ ಹತ್ತಿ ಎದರಿಂದ ಸಿಗ್ತದಂದ್ರ ಹತ್ತಿ ಕಾಯಿಯಿಂದ ಹತ್ತಿ ಸಿಗ್ತದೆ. ಹತ್ತಿ ಕಾಯಿಯಿಂದ ಹತ್ತಿ ದೊರೆತತಿ. ಈ ಹತ್ತಿಯನ್ನ ಗ್ರೀಕರು ಏನಂತ ಕರಿತಾರೆ ಅಂತಂದ್ರ ಗ್ರೀಕರು ಸಿಂಧಾನ ಅಂತ ಕರಿತಾ ಇದ್ರು. ಸಿಂಧಾನ ಅಂತ ಗ್ರೀಕರು ಕರಿತಾ ಇದ್ರು. ಮುಂದಿನ ಪ್ರಶ್ನೆ, ತಾಳಿಕೋಟೆ ಕದನದಿಂದ ಈ ಸಾಮ್ರಾಜ್ಯ ಪತನವಾಯಿತು. ತಾಳಿಕೋಟೆ ಕದನದಿಂದ ಆಪ್ಷನ್ ಎ ಮೊಘಲ್, ಆಪ್ಷನ್ ಬಿ ಮೌರ್ಯ, ಆಪ್ಷನ್ ಸಿ ವಿಜಯನಗರ, ಆಪ್ಷನ್ ಡಿ ಚಾಲುಕ್ಯ. ತಾಳಿಕೋಟೆ ಕದನದಿಂದ ಯಾವ ಸಾಮ್ರಾಜ್ಯ ಪತನವಾಯ್ತು ಅಂದ್ರ ಅದು ವಿಜಯನಗರ ಸಾಮ್ರಾಜ್ಯ ಪತನವಾಯಿತು. ಈ ತಾಳಿಕೋಟೆ ಕದನ ನಡೆದಿದ್ದು ಯಾವಾಗ? 1565 ಜನವರಿ 23ರಂದು ಏನಾಗುತ್ತೆ ತಾಳಿಕೋಟೆ ಕದನ ನಡೆದೈತಿ. ಈ ತಾಳಿಕೋಟೆ ಕದನವನ್ನ ರಕ್ಕಸ ತಂಗಡಿ ಯುದ್ಧ ಅಂತಾನೂ ಕರೀತಾರೆ. ರಕ್ಕಸ ತಂಗಡಿ ಯುದ್ಧ ಅಥವಾ ಬನ್ನಿಹಟ್ಟಿ ಕಾಳಗ ಅಂತಾನೂ ಕರೀತಾರೆ. ಬನ್ನಿಹಟ್ಟಿ ಕಾಳಗ ಅಥವಾ ತಾಳಿಕೋಟೆ ಕದನ ಅಂತಾನೂ ಕರೀತಾರೆ. ಈ ತಾಳಿಕೋಟೆ ಕದನ ಯಾರ ನಡುವೆ ನಡೀತಂದ್ರ ವಿಜಯನಗರ ಹಾಗೂ ವರ್ಸಸ್ ಶಾಹಿ ಮನೆತನಗಳ ಜೊತೆ ಏನಾಯ್ತು ವಿರುದ್ಧವಾಗಿ ನಡೀತು. ಅದೇ ರೀತಿ ಈ ಶಾಹಿ ಮನೆತನಗಳಲ್ಲಿ 5 ಮನೆತನಗಳು ಇರ್ತಾವೋ. ಈ 5 ಮನೆತನದಲ್ಲಿ 1 ಮನೆತನ ಬಿಟ್ಟು 4 ಮನೆತನಗಳು ಮಾತ್ರ ಏನ್ ಮಾಡ್ತಾವಂದ್ರ ವಿಜಯನಗರದ ವಿರುದ್ಧ ಸೆಣೆದಾಡ್ತಾವು. 4 ಮನೆತನಗಳು ಯಾವ ಮನೆತನಗಳು?
ಈ ಮಣಿತನಗಳಲ್ಲಿ ಯಾವ ಮಣಿತನ ಭಾಗವಹಿಸಲಿಲ್ಲ ಅಂದ್ರೆ ಬಿರಾರಿನ ಇಮಾದಶಾಹಿ ಮಣಿತನ ಏನಾಗ್ತೈತಿ ಅಂದ್ರ ಇಮಾದಶಾಹಿ ಮಣಿತನ ಭಾಗವಹಿಸಲಿಲ್ಲ. ಅದ್ರಾಗ ಈ ತಾಳಿಕೋಟೆ ಕದನ. ಇದರಲ್ಲಿ ವಿಜಯನಗರ ಸೋತು ಏನಾಗ್ತದೆ ಅಂದ್ರ ತನ್ನ ಪತನವಾಗ್ತೈತಿ, ವಿಜಯನಗರ ಅಂತ್ಯವಾಗ್ತೈತಿ, ಶಾಹಿ ಮಣಿತನಗಳು ಗೆಲ್ತಾರು. ಈ ತಾಳಿಕೋಟೆ ಕದನ ನಡೆದಾಗ ವಿಜಯನಗರದ ಅರಸ ಯಾರಾಗಿರ್ತಾರಂದ್ರ ಅಳಿಯ ರಾಮರಾಯ. ಯಾರ ಅಳಿಯ ಅಂದ್ರ ಕೃಷ್ಣ ದೇವರಾಯನ ಅಳಿಯ ಯಾರು? ಈ ರಾಮರಾಯ ಇರ್ತಾನೆ. ಈ ರಾಮರಾಯನ ವಿರುದ್ಧ ಕದನಗಳು ಆರಂಭವಾಗ್ತೈತಿ. ಮೊದಲಿಗೆ ಆರಂಭದಲ್ಲಿ ರಾಮರಾಯಂದೇ ಜಯ ಆಗಿದ್ರು ಕೂಡ ನಿಧಾನವಾಗಿ ಇವಂಗೆ ವಯಸ್ಸಾದುದರಿಂದ ಏನಾಗ್ತದೆ ಅಂದ್ರ ಶಾಹಿ ಮಣಿತನಗಳು ಗೆಲ್ತಾರೆ. ಇವಿಷ್ಟು ಇವತ್ತಿನ ತರಗತಿಯ ಟಾಪ್ 10 ಪ್ರಶ್ನೆಗಳು ಆಗಿದ್ದು, ತರಗತಿ ಇಷ್ಟವಾದಲ್ಲಿ ಲೈಕ್ ಮಾಡಿ ಅಂತ ಹೇಳ್ತಾ ಮುಂದಿನ ತರಗತಿಯಲ್ಲಿ ಭೇಟಿ ಆಗೋಣ ಅಂತ ಹೇಳ್ತಾ, ನಮ್ಮ ಈ ಚಾನೆಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಮುಂದಿನ ತರಗತಿಯಲ್ಲಿ ನಿಮ್ಮ ಜ್ಞಾನವನ್ನ ಇನ್ನಷ್ಟು ಹೆಚ್ಚಿಸಿಕೊಳ್ಳಿ ಅಂತ ಹೇಳ್ತಾ ಎಲ್ಲರಿಗೂ ಶುಭವಾಗಲಿ. ನಮಸ್ಕಾರಗಳು.